ಅಜಬ್ ನಗರದಲ್ಲಿ ಮನ್ಸುಖ್ ಅನ್ನೋ ಒಬ್ಬ ಮನುಷ್ಯ ವಾಸ ಮಾಡ್ತಿದ್ದ. ಅವನು ಅನಾಥ. ಅವನದೊಂದು ಮೆಡಿಕಲ್ ಸ್ಟೋರ್ ಇತ್ತು. ಇಡೀ ದಿನ ಸ್ಟೋರಲ್ಲಿ ಕೂತ್ಕೊಂಡು ತನ್ನ ಗಿಳಿ ಜೊತೆ ಮಾತಾಡ್ತಾ ಇರ್ತಿದ್ದ. ಮತ್ತೆ ರಾತ್ರಿ ಮನೆಗ್ ಬಂದು ನಿದ್ದೆ ಮಾಡ್ತಿದ್ದ. ಒಂಟಿತನದಿಂದ ಬೇಜಾರಾಗಿ ಮನ್ಸುಖ್ ಮದ್ವೆ ಮಾಡ್ಕೊಂಡ. ರಾತ್ರಿ ಅವನ್ ಹೆಂಡತಿ ತಲೆ ಮೇಲಿದ್ದ ಸೆರ್ಗನ್ನ ತೆಗೆದು ನೋಡ್ತಾನೆ. ಅವನಿಗೆ ವಾಂತಿ ಬಂದ್ಬಿಡತ್ತೆ. ಅವನ್ ಹೆಂಡತಿ ತುಂಬಾ ವಿಕಾರವಾಗಿದ್ಲು. ಮತ್ತಿನ್ನೇನು, ಇಡೀ ದಿನ ಮೆಡಿಕಲ್ ಸ್ಟೋರಲ್ಲಿ ಮನ್ಸುಖ್ ಬೇಜಾರ್ ಮಾಡ್ಕೊಂಡ್ ಕೂತಿರ್ತಿದ್ದ. 2-3 ಜನ ಕಸ್ಟಮರ್ ಬರ್ತಾ ಇದ್ರು, ಅವರಿಗೆ ಮೆಡಿಸಿನ್ ಕೊಡ್ತಿದ್ದ. ಆ ಗಿಳಿ ಜೊತೆ ಮಾತಾಡ್ಕೊಂಡು ಅವನ್ ಮನ್ಸನ್ನ ಹಗುರ ಮಾಡ್ಕೋತಿದ್ದ. ಗಿಳಿರಾಮ, ಸುಂದರವಾಗೋದಕ್ಕೆ ಯಾವ್ದಾದ್ರು ಔಷಧಿ ಇದೆಯಾ? ಹುಡುಗಿರ್ಗೆ ಫೇರ್ನೆಸ್ ಕ್ರೀಮು ನಾನಲ್ಲ, ನೀನ್ ಮಾಡ್ತೀಯ ದಡ್ಡ. ಅದು ಕೂಡ ಟ್ರೈ ಮಾಡ್ದೆ. ಫೇರ್ನೆಸ್ ಕ್ರೀಮ್ ಇಂದ ಸುಂದರವಾಗೋದಿದ್ರೆ ಮೀನಾ ಹೀರೋಯಿನ್ ಆಗ್ಬಿಡ್ತಿದ್ಲು. ಮೀನಾ ಒಳ್ಳೆವಳು, ಆದ್ರೆ ಕಪ್ಪಗಿದ್ದಾಳಷ್ಟೇ. ಮೀನಾನ ಹೀರೋಯಿನ್ ಆಗಿ ಸುಂದರವಾಗಿ ಮಾಡೋ ಶಕ್ತಿ ನನ್ನ ಹತ್ರ ಇದ್ರೆ ಕೂತ್ಕೊಂಡು ಸಿನಿಮಾ ನೋಡ್ತಾನೆ ಇರ್ಬೇಡ. ನೋಡು, ಯಾರೋ ಬರ್ತಿದಾರೆ. ಈ ಇಂಜೆಕ್ಷನ್ ಯಾವ್ದಾದ್ರು ಕಸದ ಡಬ್ಬದಿಂದ ತಂದ? ಏನಾಯ್ತು ಹೇಳಿ? ಜನರ ಜೀವ ತೆಗಿತಾ ಇದೆ ಇದು. 10 ಜನರ ಜೀವ ತೆಗ್ದಿದೆ ಇದು. ಎಲ್ಲದಕ್ಕಿಂತ ಮಿಗಿಲಾಗಿ ಟೀನಾ ಹೆಸರು ಕೇಳ್ತಿದ್ದ ಹಾಗೆ ಮನ್ಸುಖ್ ಮುಖ ಅರಳೋಗತ್ತೆ. ಆ ಹೀರೋಯಿನ್ ಅವರ ಜೀವ ಕೂಡ ಇದರಿಂದ ಹೋಗಿದೆ. ಹಿಡ್ಕೋ ಇದನ್ನ. ಇಂಜೆಕ್ಷನ್ ಜನರ ಜೀವ ತೆಗೆಯುತ್ತೆ ಅಂದ್ರೆ ಜನರಿಗೆ ಜೀವನ ಕೊಡ್ಬೋದಲ್ವಾ? ಟೀನಾ ಶರೀರದಲ್ಲಿ ಮೀನಾ ಹೇಗಿದೆ ನನ್ನ ಐಡಿಯಾ? ಆ ಗಿಳಿ ಹೇಳಿದ ಮಾತನ್ನ ಕೇಳಿ ಮನ್ಸುಖ್ ತಲೆಯಲ್ಲಿ ಒಂದ್ ಐಡಿಯಾ ಬರುತ್ತೆ. ಇಂಜೆಕ್ಷನ್ ಟ್ರಯಲ್ ಮಾಡ್ಲೇಬೇಕು. ಮನ್ಸುಖ್ ಆ ಗಿಳಿಗೆ ಇಂಜೆಕ್ಷನ್ ನ ಕೊಡ್ತಾನೆ ಮತ್ತದನ್ನ ಶಾಂತಗೊಳಿಸ್ತಾನೆ. ಮತ್ತೆ ಒಂದು ನಾಯಿ ಪ್ರಾಣನ ಆ ಇಂಜೆಕ್ಷನ್ ಅಲ್ಲಿ ತಗೊಂಡ್ ಬರ್ತಾನೆ. ಆ ಗಿಣಿ ದೇಹದೊಳಗಡೆ ಬಿಟ್ಬಿಡ್ತಾನೆ. ಆ ಗಿಣಿಗೆ ಜೀವ ಬರುತ್ತೆ, ಮತ್ತೆ ಬೊಗ್ಳೋಕ್ ಶುರುವಾಗತ್ತೆ. ಟ್ರಯಲ್ ಸಕ್ಸಸ್ಫುಲ್. ಈಗ ಮೀನಾ ಆಗ್ತಾಳೆ ಟೀನಾ. ಮನ್ಸುಖ್ ಮನೆಗ್ ಬರ್ತಾನೆ. ಮೀನಾ ನಿದ್ದೆ ಮಾಡ್ತಿರ್ತಾಳೆ. ಅವಳು ಗೊತ್ತಾಗದೆ ಇರೋ ಹಾಗೆ ಮೀನಾ ಪ್ರಾಣನ ಇಂಜೆಕ್ಷನ್ ಅಲ್ಲಿ ಎಳ್ಕೊಂಡು ಅವಳನ್ನ ಸಾಯಿಸ್ಬಿಡ್ತಾನೆ. ಮೀನಾ ದೇಹನ ತಗೊಂಡು ಮನ್ಸುಖ್ ಹಾಸ್ಪಿಟಲ್ಗೆ ಹೋಗ್ತಾನೆ. ಅವನಿಗೆ ಟೀನಾ ಡೆಡ್ ಬಾಡಿ ಸಿಗತ್ತೆ. ಅವನು ಇಂಜೆಕ್ಷನ್ ಮುಖಾಂತರ ಮೀನಾ ಪ್ರಾಣನ ಟೀನನ್ ದೇಹಕ್ಕೆ ಹಾಕ್ಬಿಡ್ತಾನೆ. ಮೀನಾ ದೇಹನ ಅಲ್ಲೇ ಬಿಟ್ಟು ಟೀನಾನ ಮನೆಗ್ ಕರ್ಕೊಂಡ್ ಬರ್ತಾನೆ. ಟೀನಾ ಹೋಗಿ ಮೀನಾ ಆದವಳಿಗೆ ಪ್ರಜ್ಞೆ ಬರತ್ತೆ. ಅವಳು ಕನ್ನಡಿಲ್ ನೋಡ್ಕೋತಿದ್ದ ಹಾಗೆ ಅವಳಿಗೆ ಭಯ ಆಗತ್ತೆ. ಏನು ಅಂದ್ರೆ, ನಾನ್ ಟೀನಾ ಹೇಗಾದೆ? ಇದು ಕನ್ಸಲ್ಲ ತಾನೆ? ಇದು ಮಾಯೆ ಇಂಜೆಕ್ಷನ್ ಕೆಲ್ಸ. ಏನಿ ಚಮತ್ಕಾರ ನಿನ್ಗಿಷ್ಟ ಆಗಿಲ್ವಾ? ಹೀರೋಯಿನ್ ಆಗೋದು ಯಾರಿಗಿಷ್ಟ ಆಗಲ್ಲ, ಆದ್ರೆ ನೀವಿದನ್ನ ಹೇಗ್ ಮಾಡಿದ್ರಿ? ಮನ್ಸುಖ್ ಮೀನಾಗೆ ಸತ್ಯ ಹೇಳ್ಬಿಡ್ತಾನೆ. ಈ ಪ್ರಕಾರ ಇಂಜೆಕ್ಷನ್ ನ ಸಹಾಯದಿಂದ ಮನ್ಸುಖ್ನ ಮೀನಾ ಒಂದು ಸುಂದರವಾದ ರೂಪದಲ್ಲಿ ಟೀನಾ ಶರೀರದ ಯಜಮಾನಿ ಆಗ್ತಾಳೆ. ಮತ್ತೆ ಮನ್ಸುಖ್ ಅವಳ ಯಜಮಾನ ಆಗ್ತಾನೆ. ಮತ್ತೆ ಅವರಿಬ್ರು ಖುಷಿಯಾಗಿ ಜೀವನ ಮಾಡ್ತಾರೆ. ಮನ್ಸುಖ್ ಹೊಸ ದಂಧೆ ಶುರು ಮಾಡ್ತಾನೆ. ಪ್ರಾಣನ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಟ್ರಾನ್ಸ್ಫರ್ ಮಾಡ್ತಿರ್ತಾನೆ. ಜನಗಳಿಗೆ ಬೇಕಾಗಿರೋ ಶರೀರ ಸಿಗ್ತಿರತ್ತೆ. ಮತ್ತೆ ಮನ್ಸುಖ್ಗೆ ದುಡ್ಡು. ಒಂದಿನ ಮನ್ಸುಖ್ ಮಾರ್ಕೆಟ್ಗೆ ಹೋಗ್ತಿದ್ದ. ಇದಕ್ಕಿದ್ದ ಹಾಗೆ ಒಬ್ಬ ಕಳ್ಳ ಅವನ್ ಹಿಂದೆ ಬರ್ತಾನೆ. ಅವನ್ ಪರ್ಸನ್ನ ಕದ್ಕೊಂಡು ಓಡ್ ಹೋಗ್ತಾನೆ. ಕಳ್ಳ, ಹಿಡೀರಿ 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 ಕಳ್ಳ. ಮನ್ಸುಖ್ ಜೊತೆಗೆ ಜನಗಳು ಕೂಡ ಅವನ ಹಿಂದೆ ಓಡ್ತಾರೆ. ಕಳ್ಳ ಓಡ್ತಾ ಓಡ್ತಾ ಸುಸ್ತಾಗೋಗ್ತಾನೆ. ಮತ್ತೊಂದು ಬ್ಯೂಟಿ ಪಾರ್ಲರ್ ಮುಂದೆ ಹೋಗಿ ನಿಂತ್ಕೋತಾನೆ. ಆ ಪಾರ್ಲರ್ ಎದುರುಗಡೆ ಒಂದು ಕಾರ್ ನಿಂತಿರತ್ತೆ. ಆ ಕಳ್ಳ ಕಾರ್ ಡಿಕ್ಕಿನ ತೆಗೆದು ಅದ್ರಲ್ಲಿ ಬಚ್ಚಿಟ್ಕೋತಾನೆ. ರಾತ್ರಿ ಆಗೋಯ್ತು. ಸುಸ್ತಾದ ಮನ್ಸುಖ್ ಮನೆಗ್ ಬರ್ತಿದ್ದ ಹಾಗೆ ಮಲ್ಕೊಂಡ್ಬಿಡ್ತಾನೆ. ಏನಾಯ್ತು? ಸುಸ್ತಾಗ್ಬಿಟ್ಟೆ ಮೀನಾ. ಒಂದ್ ಕಳ್ಳನ ಹಿಂಬಾಲಿಸಿ ಸುಸ್ತಾಗ್ಬಿಟ್ಟೆ. ಗುಡ್ ನೈಟ್. ಮನ್ಸುಖ್ ನಿದ್ದೆ ಮಾಡ್ಬಿಡ್ತಾನೆ. ಇದಕ್ಕಿದ್ದ ಹಾಗೆ ಮೀನಾಗೆ ನೆನ್ಪಾಗತ್ತೆ ಅವಳ ಬಾಡಿ ಲೋಷನ್ ಕಾರ್ ಡಿಕ್ಕಿನಲ್ಲೇ ಇದೆ ಅಂತ. ಮೀನಾ ಹೊರಗಡೆ ಬಂದು ಡಿಕ್ಕಿನ ತೆಗಿತಾಳೆ. ಆ ಡಿಕ್ಕಿನಲ್ಲಿ ಕಳ್ಳ ಮೂರ್ಛೆ ಹೋಗಿರ್ತಾನೆ. ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ, ನನ್ ಕಾರ್ ಡಿಕ್ಕಿನಲ್ಲಿ ಹೇಗ್ ಬಂದ? ಖಂಡಿತ ಅವರೇ ಕರ್ಕೊಂಡ್ ಬಂದಿರ್ಬೇಕು. ಇವನನ್ನ ನನ್ ಗಂಡನಾಗ್ ಮಾಡ್ಕೋತೀನಿ. ಇಂಜೆಕ್ಷನ್ ಯಾವಾಗ ಕೆಲ್ಸಕ್ ಬರತ್ತೆ? ಮೀನಾ ಹ್ಯಾಂಡ್ಸಮ್ ಕಳ್ಳನ್ಗೆ ಇಂಪ್ರೆಸ್ ಆಗೋಗ್ತಾಳೆ. ಅವಳು ಇಂಜೆಕ್ಷನ್ ಮುಖಾಂತರ ಮನ್ಸುಖ್ ಪ್ರಾಣನ ಕಳ್ಳನ್ ದೇಹಕ್ಕೆ ಟ್ರಾನ್ಸ್ಫರ್ ಮಾಡ್ತಾಳೆ. ಬೆಳಿಗ್ಗೆ ಮನ್ಸುಖಿಗೆ ಎಚ್ಚರ ಆದಾಗ ಅವ್ನ್ ನೋಡ್ತಾನೆ, ಅವನ ದೇಹ ಅವನ ಜೊತೆ ನಿದ್ದೆ ಮಾಡ್ತಿದೆ. ಅವನಲ್ಲಿಂದ ಓಡ್ ಹೋಗಿ ಕೂಡ್ಲೆ ಕನ್ನಡಿನ ನೋಡ್ತಾನೆ. ಮೀನಾ, ಇದೇನ್ ಮಾಡ್ಬಿಟ್ಟೆ? ಇಂಜೆಕ್ಷನ್ ಮುಖಾಂತರ ನಿಮ್ಮ ದೇಹನ ಬದಲಾಯಿಸ್ದೆ. ನಿಮಗ್ ಹೇಗೆ ಹೀರೋಯಿನ್ ಬೇಕಿತ್ತೋ ಹಾಗೆ ನನ್ಗೂ ಕೂಡ ಹೀರೋ ಬೇಕಿತ್ತು. ನೋಡಿ ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದೀರಾ ಅಂತ.
ಮನ್ಸುಖ್ ಮತ್ತೆ ಆ ಕಳ್ಳನ್ ಮುಖನ ಕನ್ನಡಿಲ್ ನೋಡ್ಕೋತಾನೆ. ಈ ಮುಖನ ನಾನು ಎಲ್ಲೋ ನೋಡಿದೀನಿ. ಕಾರ್ ಡಿಕ್ಕಿನಲ್ಲಿ ನೋಡಿರ್ಬೇಕು ನೀವು. ಅಲ್ಲೇ ಸಿಕ್ಕಿದ್ದು ಈ ದೇಹ. ಮನ್ಸುಖ್ ಜೇಬಲ್ಲಿ ಕೈ ಹಾಕ್ತಾನೆ. ಆಗ ಅವನಿಗೆ ಪರ್ಸ್ ಸಿಗತ್ತೆ. ಮನ್ಸುಖ್ಗೆ ಎಲ್ಲಾ ಅರ್ಥ ಆಗೋಗತ್ತೆ. ಮತ್ತೆ ಹುಚ್ಚನ್ ತರ ಕೂಗೋಕ್ ಶುರು ಮಾಡ್ತಾನೆ. ಇದಂತೂ ನನ್ ಪರ್ಸು. ಈ ದೇಹ ಆ ಕಳ್ಳಂದು. ಅಯ್ಯೋ ದೇವ್ರೆ, ಮೀನಾ, ನನ್ನ ಜೀವನ ನನ್ನ ದೇಹಕ್ಕೆ ಹಾಕ್ಬಿಡು. ಆದ್ರೆ ನೀವ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದೀರಾ. ನಾನ್ ಏನ್ ಹೇಳಿದ್ನೋ ಅದನ್ ಮಾಡು. ಮೀನಾ ಹೆದರ್ಕೋತಾಳೆ. ಇಂಜೆಕ್ಷನ್ ತಗೊಂಡು ಕಳ್ಳನ ಶರೀರದಿಂದ ಮನ್ಸುಖ್ ಪ್ರಾಣನ ಎಳ್ಕೋತಾಳೆ. ಆದ್ರೆ ಇಂಜೆಕ್ಷನ್ ಕೆಲ್ಸನೇ ಮಾಡ್ತಿರೋದಿಲ್ಲ. ಏನು ಅಂದ್ರೆ ನನ್ಗನ್ಸತ್ತೆ ಇದ್ರ ಪವರ್ ಹೊರಟೋಗಿದೆ ಅಂತ. ಏನ್ ಹೇಳ್ದೆ? ಅಯ್ಯೋ ದೇವ್ರೆ, ನನ್ನ ಎಲ್ ಸಿಕ್ಕಾಕ್ಸ್ಬಿಟ್ಟೆ. ಇಂಜೆಕ್ಷನ್ ನ ಬಳಸಿ ನಾನು ಪ್ರಯೋಗ ಮಾಡ್ದೆ. ಈಗ ನಾನೇ ಸಿಕ್ಕಾಕೊಂಡ್ಬಿಟ್ಟೆ. ಇನ್ನು ಜೀವನ ಪರ್ಯಂತ ಈ ಕಳ್ಳನ್ ಮುಖ ಹೊತ್ಕೊಂಡೆ ನಾನು ಓಡಾಡ್ಬೇಕು. ಜನಗಳ ಬೈಗುಳ ಕೇಳ್ಬೇಕು. ಪೊಲೀಸ್ ಅವರ ಏಟ್ ತಿನ್ಬೇಕು. ಇಲ್ಲ. ಹಾಗ್ ಹೇಳ್ಕೊಂಡು ಮನ್ಸುಖ್ ತಲೆ ತಲೆ ಚೆಚ್ಕೊಂಡು ಜೋರಾಗಳ್ತಿದ್ದ. ರಾಜಸ್ಥಾನಿನ ಒಂದು ಹಳ್ಳಿನಲ್ಲಿ ಗೌರವ್ ಅನ್ನೋ ಒಬ್ಬ ಹುಡುಗ ತನ್ನ ವಯಸ್ಸಾದ ಅಜ್ಜಿ ಜೊತೆ ವಾಸ ಮಾಡ್ತಿದ್ದ. ಆ ಹಳ್ಳಿನಲ್ಲಿ ನವರಾತ್ರಿಯ ಕೊನೆ ದಿನ ತುಂಬಾ ದೊಡ್ಡ ಜಾತ್ರೆನೇ ನಡೀತಾ ಇತ್ತು. ಗೌರವ್ ಮತ್ತೆ ಅವರ ಸ್ನೇಹಿತರ ಮಧ್ಯೆ ಯಾವ ವಿಷಯದ ಬಗ್ಗೆ ಚರ್ಚೆ ನಡೀತಿತ್ತು ಅಂದ್ರೆ ಇವತ್ತು ಜಾತ್ರೆನಲ್ಲಿ ಯಾರು ಏನ್ನ ಕೊಂಡ್ಕೋತಾರೆ ಅನ್ನೋದ್ರ ಬಗ್ಗೆ. ನಾನು ನಮ್ಮಪ್ಪನ ಹತ್ರ ಮೇಲಕ್ಕೋಸ್ಕರ 5,000 ತಂದಿದ್ದೀನಿ. ನಾನು ಎಲ್ಲರಿಗಿನ ದೊಡ್ಡ ಉಯ್ಯಾಲೆಯಲ್ಲಿ ಕೂತ್ಕೊಂತೀನಿ ಮತ್ತೆ ಸೈಕಲ್ನ ಖರೀದಿ ಮಾಡ್ತೀನಿ. ನಾನ್ ಸರ್ಕಸ್ ಸುತ್ಕೊಂಡ್ಬರ್ತೀನಿ ಮತ್ತೆ ಜೀನ್ಸ್ ಪ್ಯಾಂಟ್ ತಗೊಂತೀನಿ. ಗೌರವ್, ನೀನೇನ್ ತಗೊಂಬರ್ತೀಯಾ? ನಾನಾ ಖಂಡಿತವಾಗ್ಲೂ ಏನಾದ್ರೂ ತಂದೆ ತರ್ತೀನಿ. ಏನಾದ್ರೂ ಅಂದ್ರೆ ಏನ್ ಅರ್ಥ? ನನ್ಗನ್ನಿಸ್ತಿದೆ ನೀನ್ ಏನು ತಗೊಳಲ್ಲ ಅಂತ. ನಿನ್ನ ಬಡ ಅಜ್ಜಿ ನಿನ್ಗೆ 5 ರೂಪಾಯಿಗಿನ ಜಾಸ್ತಿ ಕೊಡೋದೇ ಇಲ್ಲ. ಮತ್ತೆ 5 ರೂಪಾಯಲ್ಲಿ ನಿನ್ಗೇನು ಸಿಗಲ್ಲ. ಗೌರವ್ ತನ್ ಮನೆಗ್ ಹೋಗ್ತಾನೆ. ಮತ್ತವನು ಅವ್ರ ಅಜ್ಜಿಗೆ ಹೇಳ್ತಾನೆ, ಅಜ್ಜಿ, ನಾನು ಮೇಳಾಗ ಹೋಗ್ಬೇಕು ಅನ್ಕೊಂಡಿದೀನಿ. ಹಾ ಪುಟ, ಖಂಡಿತವಾಗ್ಲೂ ಸುತ್ತಾಡ್ಕೊಂಡ್ ಬಾ. ಆದ್ರೆ ಆ ಜಾತ್ರೆನಲ್ಲಿ ಕಳ್ದ್ ಹೋಗ್ಬೇಡ. ದಾರಿ ಗೊತ್ತಿದೆ ಅಲ್ವಾ ನಿನ್ಗೆ? ಅಜ್ಜಿ, ನಾನೀಗ ಚಿಕ್ಕ ಹುಡ್ಗ ಅಲ್ಲ. ನನ್ಗೆ ಊರಲ್ಲಿರೋ ಎಲ್ಲಾ ರಸ್ತೆನೂ ಗೊತ್ತು. ನೀವ್ ಬರೀ ನನಗೆ ದುಡ್ಡು ಕೊಡಿ ಸಾಕು. ಗೌರವ್ ಅಜ್ಜಿ ಗೌರವ್ಗೆ 50 ರೂಪಾಯಿ ಕೊಡ್ತಾಳೆ. 3 ದಿನದ ನಂತರ ಜಾತ್ರೆ ನಡೆಯೋದು. ಅಲ್ಲಿವರೆಗೂ ಈ 50 ರೂಪಾಯಿನ ಹುಷಾರಾಗಿಟ್ಕೋ. ಗೌರವ್ ಪ್ರತಿದಿನ ನೋಡ್ತಾ ಇದ್ದ. ಅವ್ರಜ್ಜಿ ಚಪಾತಿ ಮಾಡೋವಾಗ ಚಪಾತಿ ತೆಗ್ಯೋಕ್ ಹೋಗಿ ಕೈ ಸುಟ್ಕೋತಾ ಇದ್ರು ಪ್ರತಿದಿನ. 3 ದಿನದ ನಂತರ ಗೌರವ್ ತನ್ನ ಸ್ನೇಹಿತರ ಜೊತೆಗೆ ಜಾತ್ರೆಗೆ ಹೋದ. ಗೌರವ್ನ ಸ್ನೇಹಿತರು ತುಂಬಾ ದೊಡ್ಡದಾಗಿರೋ ಜೋಕಾಲಿನಲ್ಲಿ ಕೂತ್ರು. ಅಣ್ಣ, ಆ ಉಯ್ಯಾಲೆಯಲ್ಲಿ ಹತ್ತೋದಕ್ಕೆ ಎಷ್ಟು ರೂಪಾಯಿ? 50 ರೂಪಾಯಿ ಟಿಕೆಟು. ಗೌರವ್ ಯೋಚನೆ ಮಾಡ್ತಾನೆ, ಒಂದ್ ವೇಳೆ ಅವನ್ ಅದ್ರಲ್ಲಿ ಏನಾದ್ರೂ ಕೂತ್ರೆ ಅವನ್ ಹತ್ರ ಇರೋ ದುಡ್ಡೆಲ್ಲ ಖರ್ಚಾಗೋಗತ್ತೆ ಅಂತ. ಹಾಗಾಗಿ ಅವನು ಅದ್ರಲ್ಲಿ ಕೂತ್ಕೊಂಡು ಮಜಾ ತಗೊಳ್ಳೋಂತ ವಿಷಯನ ತಲೆಯಿಂದ ಬಿಟ್ಬಿಟ್ಟ. ಗೌರವ್ ಸ್ನೇಹಿತರು ಕೂಡ ಬಟ್ಟೆ ತಗೊಳ್ಳೋದಕ್ಕೆ ಅಂತ ಅಂಗಡಿಗೆ ಹೋದಾಗ ಗೌರವ್ ಕೂಡ ಬಟ್ಟೆ ಕೊಂಡ್ಕೋಬೇಕು ಅಂತ ಮನ್ಸಾಯ್ತು. ಅಣ್ಣ, ಈ ಟೀ ಶರ್ಟ್ ಎಷ್ಟು ರೂಪಾಯಿ? ಈ ಟೀ ಶರ್ಟ್ 50 ರೂಪಾಯಿ ಆಗುತ್ತೆ. ಗೌರವ್ ಯೋಚನೆ ಮಾಡ್ತಾನೆ, ಅವನೇನಾದ್ರೂ ಟೀ ಶರ್ಟ್ ಕೊಂಡ್ಕೊಂಡ್ರೆ ಅವನ್ ಹತ್ರ ಇರೋ ಎಲ್ಲಾ ದುಡ್ಡು ಖರ್ಚಾಗೋಗತ್ತೆ ಅಂತ. ಹಾಗಾಗಿ ಅವನು ಟೀ ಶರ್ಟ್ ಕೊಂಡ್ಕೊಳ್ಳೋ ವಿಷಯನೂ ಕೂಡ ಕೈ ಬಿಟ್ಬಿಟ್ಟ. ಗೌರವ್ ಆ ಜಾತ್ರೆನಲ್ಲಿ ಕೇವಲ 10 ರೂಪಾಯಿನ ಚಾಟ್ ತಿಂತಾನೆ. ಇನ್ನು ಉಳ್ದಿರೋ 40 ರೂಪಾಯಲ್ಲಿ ಒಂದು ಚಿಮ್ಟ ಕೊಂಡ್ಕೋತಾನೆ. ಗೌರವ್, ನಿನ್ಗೇನು ಹುಚ್ಚಿಡ್ದಿದ್ಯಾ? ಈ ಚಿಮ್ಟ ಯಾಕೆ ತಗೊಂಡೆ ನೀನು? ಯಾವ್ದಾದ್ರೂ ಒಳ್ಳೆ ವಸ್ತುನ ತಗೋ. ನಾನು ನನ್ನ ಅಜ್ಜಿಗೋಸ್ಕರ ಈ ಚಿಮ್ಟಾನ ಖರೀದಿ ಮಾಡಿದ್ದೀನಿ. ಗೌರವ್ ಆ ಚಿಮ್ಟನ ತಗೊಂಡು ತನ್ನ ಮನೆಗ್ ವಾಪಸ್ ಬರ್ತಾನೆ. ಪುಟ್ಟ, ನಿನ್ಗೋಸ್ಕರ ನೀನು ಏನು ಕೊಂಡ್ಕೊಳ್ಳಿಲ್ವಾ? ಮತ್ತೆ ಈ ಚಿಮ್ಟ ಯಾಕೆ ಕೊಂಡ್ಕೊಂಡ್ ಬಂದಿದ್ಯಾ ನೀನು? ಅಜ್ಜಿ, ನಾನ್ ತುಂಬಾ ದಿನ ನೋಡಿದ್ದೀನಿ, ಆ ರೊಟ್ಟಿ ಮಾಡ್ಬೇಕಂದ್ರೆ ನಿನ್ ಕೈಯೆಲ್ಲ ಸುಟ್ಟೋಗುತ್ತೆ. ಹಾಗಾಗಿ ನಾನ್ ನಿಮ್ಗೊಂದು ಚಿಮ್ಟ ತಗೊಂಡ್ಬಂದಿದ್ದೀನಿ. ಗೌರವ್ ಅಜ್ಜಿ ಕಣ್ಣಲ್ಲಿ ನೀರ್ ಬರತ್ತೆ. ನೀನು ತುಂಬಾ ಬುದ್ಧಿವಂತ ಹುಡುಗ. ಇವತ್ತು ನಾನ್ ನಿನಗೆ ಜೋಳದ ಗಟ್ಟಿ ರೊಟ್ಟಿ ಮಾಡ್ಕೊಡ್ತೀನಿ. ಅವತ್ತು ರಾತ್ರಿ ಗೌರವ್ನ ಅಜ್ಜಿ ಆ ಚಿಮ್ಟದಿಂದ ಒಂದು ರೊಟ್ಟಿನ ತೆಗ್ದಾಗ ಆ ರೊಟ್ಟಿ ಒಳಗಡೆಯಿಂದ ಇನ್ನೊಂದು ರೊಟ್ಟಿ ಹೊರಗ್ ಬರತ್ತೆ. ಇದನ್ನ ನೋಡಿ ಗೌರವ್ ಅಜ್ಜಿಗೆ ಆಶ್ಚರ್ಯ ಆಗತ್ತೆ.
ಅಜ್ಜಿ ಮತ್ತೊಂದು ರೊಟ್ಟಿನ ಅದರಿಂದ ತೆಗೆಯೋದಕ್ ಪ್ರಯತ್ನ ಪಟ್ರೆ ಮತ್ತೆ ಹಾಗೆ ಆಗತ್ತೆ. ಒಂದು ರೊಟ್ಟಿಯಿಂದ ಇನ್ನೊಂದು ರೊಟ್ಟಿ ಹೊರಗಡೆ ಬರತ್ತೆ. ಈ ಚಿಮ್ಟದಲ್ಲಿ ಏನೋ ಮಂತ್ರ ಇರ್ಬೇಕು. ಆ ಚಿಮ್ಟ ಒಂದು ರೊಟ್ಟಿಯಿಂದ 1000 ರೊಟ್ಟಿನ ತೆಗಿಬೋದಾಗಿತ್ತು. ಅಜ್ಜಿ, ಈ ಚಿಮ್ಟ ಬಳಸಿ 1 ರೊಟ್ಟಿಯಿಂದ 100 ರೊಟ್ಟಿ ಮಾಡ್ಬೋದು. ಇಷ್ಟೊಂದು ರೊಟ್ಟಿನ ಇಟ್ಕೊಂಡು ನಾವೇನ್ ಮಾಡ್ತೀವಿ? ಇನ್ ಮುಂದೆ ನಾವು ಹಳ್ಳಿಲಿರೋ ಬಡವ್ರಿಗೆ ಈ ರೊಟ್ಟಿನ ದಾನ ಮಾಡೋಣ. ನಾವು ಪ್ರತಿದಿನ ಇದೇ ಕೆಲ್ಸ ಮಾಡ್ಬೇಕು. ಗೌರವ್ ಮತ್ತೆ ಗೌರವ್ನ ಅಜ್ಜಿ ಪ್ರತಿದಿನ ರಾತ್ರಿ ಎಲ್ರಿಗೂ ರೊಟ್ಟಿನ ಹಂಚ್ತಾ ಇದ್ರು. ಆ ಹಳ್ಳಿ ಬಡವರು ಅವರಿಗೆ ಆಶೀರ್ವಾದ ಮಾಡ್ತಿದ್ರು. ಆ ಹಳ್ಳಿನಲ್ಲಿ ದೀನ್ ದಯಾಳ್ ಅನ್ನೋ ಒಬ್ಬ ಸೇಠ್ ವಾಸ ಮಾಡ್ತಿದ್ದ. ದೀನ್ ದಯಾಳ್ ಮುಂಬೈಯಲ್ಲಿ ಡಾಬಾ ನಡೆಸ್ತಿದ್ದ. ಅವನು ಅವಾಗವಾಗ ಆ ಹಳ್ಳಿನಲ್ಲಿ ಉಳ್ಕೊಳ್ಳೋದಕ್ ಬರ್ತಿದ್ದ. ಈ ಸಲ ಅವನು ಹಳ್ಳಿಗ್ ಬಂದಾಗ ಹಳ್ಳಿ ಜನಗಳ ಬಾಯಿಂದ ಆ ಜಾದೂ ಚಿಮ್ಟದ ಬಗ್ಗೆ ಕೇಳ್ದ. ಆ ಮಾಯೆ ಚಿಮ್ಟೆ ಒಂದೇ ಒಂದು ರೊಟ್ಟಿಯಿಂದ 100 ರೊಟ್ಟಿ ಮಾಡುತ್ತಂತೆ. ಏನಾದ್ರೂ ಆ ಚಿಮ್ಟೆ ನನ್ನ ಕೈ ಸೇರ್ಬಿಟ್ರೆ ಒಳ್ಳೆ ಮಜವಾಗಿರುತ್ತೆ. ರೋಟಿ ತಯಾರಿಸೋ ಎಲ್ಲ ಖರ್ಚು ಕಡಿಮೆ ಆಗುತ್ತೆ ಮತ್ತೆ ಲಾಭ ಜಾಸ್ತಿ ಆಗ್ಬಿಡುತ್ತೆ. ಒಂದು ದಿನ ದೀನ ದಯಾಳು ಗೌರವ್ ಮನೆಗ್ ಹೋಗ್ತಾನೆ. ಮತ್ತೆ ಗೌರವ್ ಅಜ್ಜಿಗೆ ಹೇಳ್ತಾನೆ, ಅಮ್ಮ, ನಿಮ್ಗಂತೂ ವಯಸ್ಸಾಗಿದೆ, ಇನ್ನೊಂದು ಸ್ವಲ್ಪ ವರ್ಷ ಮಾತ್ರ ಇರ್ತೀರಾ. ಮತ್ತೆ ನಿಮ್ಗೆ ಒಬ್ನೇ ಮೊಮ್ಮಗ. ನಾನು ಆ ಚಿಮ್ಟೆಗೆ 1 ಲಕ್ಷ ರೂಪಾಯಿ ಕೊಡೋದಕ್ಕೆ ತಯಾರಿದ್ದೀನಿ. ನಿಮ್ಗೆ ಮತ್ತೆ ನಿಮ್ಮ ಮೊಮ್ಮಗನಿಗೆ ಜೀವನ ಮಾಡೋದಕ್ಕೆ ಸರಿ ಹೋಗುತ್ತೆ. ಆ ಬಡವ್ರಿಗೆ ನೀವು ರೊಟ್ಟಿ ಕೊಟ್ಟು ತಿನ್ಸೋದ್ರಿಂದ ನಿಮ್ಗೇನು ಸಿಗೋದಿಲ್ಲ. 1 ಲಕ್ಷ ತಗೊಳ್ಳಿ ಮತ್ತೆ ನಿಮ್ಮ ಚಿಮ್ಟೆನ ನನಗ್ ಕೊಟ್ಬಿಡಿ. ಇಲ್ಲ ಇಲ್ಲ, ನಾನ್ ನಿನ್ಗೆ ಆ ಚಿಮ್ಟನ ಮಾರಕ್ಕಾಗಲ್ಲ. ಬಡವ್ರಿಗೆ ಊಟನ ಕೊಟ್ಟು ನನಗ್ ಸಿಗೋ ತೃಪ್ತಿ ನನಗೆ ದುಡ್ಡಿಂದ ಸಿಗೋದಿಲ್ಲಪ್ಪ. ಖಂಡಿತವಾಗ್ಲೂ ಸಿಗಲ್ಲ. ದೀನದಯಾಳು ತುಂಬಾ ಹೊತ್ತಿನ ತನಕ ಅಜ್ಜಿಗೆ ಸಮಜಾಯಿಷಿ ಹೇಳ್ತಾ ಇದ್ದ. ಆದ್ರೆ ಗೌರವ್ನ ಅಜ್ಜಿ ಆ ಚಿಮ್ಟನ ಮಾರ್ಲಿಲ್ಲ. ಕೊನೆಗೆ ದೀನ್ ದಯಾಳ್ ಅಲ್ಲಿಂದ ಕೋಪ ಮಾಡ್ಕೊಂಡು ಹೊರಟೋದ. ಸರಿಯಾದ ಮಾತಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವ್ರಿಗೆ ಬೇರೆ ಭಾಷೆಯಲ್ಲೇ ಹೇಳ್ಬೇಕಾಗುತ್ತೆ. ಇನ್ನು ಆ ಚಿಮ್ಟ ಕೂಡ ನಂದಾಗುತ್ತೆ ಮತ್ತೆ ಇವ್ರಿಗೆ ಒಂದು ಪುಡಿಗಾಸುನೂ ಸಿಗೋದಿಲ್ಲ. ದೀನ್ ದಯಾಳ್ 1-2-3 ಜನ ರೌಡಿಗಳನ್ನ ಕರೆದು ಅವರಿಗೆ ದುಡ್ಡು ಕೊಟ್ಟು ಹೇಳ್ತಾನೆ, ಆ ಅಜ್ಜಿಯಿಂದ ಚಿಮ್ಟ ಕಿತ್ಕೊಂಡ್ ಬನ್ನಿ ಅಂತ. ಒಂದು ದಿನ ರಾತ್ರಿ ಆ ರೌಡಿಗಳು ಗೌರವ್ ಮನೆಗೆ ನುಗ್ತಾರೆ. ಏನೋ ಶಬ್ದ ಕೇಳಿ ಅಜ್ಜಿಗೆ ಅರ್ಥ ಆಗತ್ತೆ ಮನೆ ಒಳಗಡೆ ಯಾರೋ ನುಗ್ಗಿದ್ದಾರೆ ಅಂತ. ಅಜ್ಜಿ, ಬಹುಶಃ ನಮ್ಮ ಮನೆಗೆ ಯಾರೋ ಕಳ್ಳರು ಬಂದಿದ್ದಾರೆ ಅನ್ಸುತ್ತೆ. ನಾವೀಗ ಏನ್ ಮಾಡೋದು? ನೀನೇನು ಚಿಂತೆ ಮಾಡ್ಬೇಡ. ಗೌರವ್ನ ಅಜ್ಜಿ ಆ ಚಿಮ್ಟದಿಂದ ಗೌರವ್ನ ಹಿಡ್ಕೋತಾಳೆ. ಗೌರವ್ ಒಳಗಡೆಯಿಂದ ಇನ್ನೊಬ್ಬ ಗೌರವ್ ಹುಟ್ಕೋತಾನೆ. ಈ ರೀತಿ ಆ ಚಿಮ್ಟದ ಸಹಾಯದಿಂದ ಒಬ್ಬ ಗೌರವ್ ಇದ್ದವನು 10 ಜನ ಗೌರವ್ ಆಗ್ತಾರೆ. ಇಷ್ಟು ಜನ ಗೌರವೆಲ್ಲರೂ ಸೇರಿ ಆ ರೌಡಿಗಳನ್ನ ಹಿಡ್ಕೊಂಡು ಅವ್ರಿಗೆ ಚೆನ್ನಾಗಿ ಹೊಡಿತಾರೆ. ಮತ್ತೆ ಆ ರೌಡಿಗಳನ್ನ ಹಗ್ಗದಿಂದ ಕಟ್ತಾರೆ. ಅಜ್ಜಿ, ನಂತರನೇ ಸಾಕಷ್ಟು ಗೌರವ್ ಹೇಗ್ ಬಂದ್ರು? ನಾನು ಬೇರೆ ಸಮಯದಲ್ಲೂ ಕೂಡ ಈ ಚಿಮ್ಟನ ಬಳಸಿ ನೋಡಿದ್ದೆ. ಈ ಚಿಮ್ಟ ಕೇವಲ 1 ರೊಟ್ಟಿಯಿಂದ 1000 ರೊಟ್ಟಿ ಅಲ್ಲ, ಪ್ರತಿಯೊಂದು ವಸ್ತುನು ಕೂಡ 1000 ಆಗಿ ಮಾಡಬಹುದು ಅಂಥ ಚಿಮ್ಟ ಇದು. ಅಜ್ಜಿ, ಆದ್ರೆ ಇಷ್ಟೊಂದು ಗೌರವ್ಗಳು ಈಗ ಹೇಗ್ ಮಾಯ ಆಗ್ತಾರೆ? ಆ ಅಜ್ಜಿ ಉಲ್ಟಾ ಚಿಮ್ಟನ ಹಿಡ್ಕೊಂಡು ಒಬ್ಬೊಬ್ಬ ಗೌರವ್ಗೂ ಹೊಡಿತಾ ಇದ್ಲು. ಮತ್ತವರು ಪ್ರತಿಯೊಬ್ರು ಮಾಯ ಆಗೋದ್ರು. ನಾವ್ ಯಾವ್ದಾದ್ರೂ ವಸ್ತುನ ಮಾಯ ಮಾಡ್ಬೇಕು ಅಂದ್ರೆ ಈ ಚಿಮ್ಟನ ಹಿಂಭಾಗದಲ್ಲಿ ಆ ವಸ್ತುನ ಮುಟ್ಟಬೇಕು. ನೀನಿವಾಗ ಹೊರಗಡೆ ಹೋಗಿ ಹಳ್ಳಿ ಜನಗಳನ್ನ ಕರ್ಕೊಂಡ್ ಬಾ ಹೋಗು. ಹಳ್ಳಿ ಜನಗಳನ್ನ ಕರ್ಕೊಂಡ್ ಬರ್ತಾರೆ. ಮತ್ತೆ ಹಳ್ಳಿ ಜನಗಳು ಆ ರೌಡಿಗಳನ್ನ ಕೇಳ್ತಾರೆ, ನಿಮ್ಮನ್ನ ಕಳಿಸ್ದವ್ರು ಯಾರು ಅಂತ. ಆಗ ರೌಡಿಗಳು ಸತ್ಯ ಹೇಳ್ಬಿಡ್ತಾರೆ, ದೀನ ದಯಾಳು ಚಿಮ್ಟ ಕದ್ಯೋದಿಕ್ಕೆ ಅವ್ರನ್ನ ಕಳ್ಸಿದ್ದಾರೆ ಅನ್ನೋದನ್ನ. ಹಳ್ಳಿ ಜನಗಳು ದೀನ ದಯಾಳನ್ನ ಹಳ್ಳಿಯಿಂದ ಹೊರಗ್ ಹಾಕ್ಬಿಡ್ತಾರೆ. ಮತ್ತೆ ಗೌರವ್ ಮತ್ತೆ ಅವರಜ್ಜಿ ಬಡ ಜನಗಳಿಗೆ ರೊಟ್ಟಿ ಹಂಚೋದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ.